ರಕ್ಷಾ ಬಂಧನ, ಸಹೋದರರ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಪ್ರಾರ್ಥಿಸಿ ರಾಖಿ ಕಟ್ಟೋ ಸುದಿನ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ದತ್ತು ತಂಗಿಯೊಬ್ಬಳು ಸಿಕ್ಕಿದ್ದಾಳೆ. ಈ ತಂಗಿ ಇಂದು ಜೈಲಿನಲ್ಲಿ ರಾಖಿ ಕಟ್ತಾಳ ಅನ್ನೋ ಕುತೂಹಲ ಹೆಚ್ಚಾಗ್ಬಿಟ್ಟಿದೆ. ಆ ತಂಗಿ ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ. ಅರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಡೆವಿಲ್ ಪ್ರೇಯಸಿ ಪವಿತ್ರ ಗೌಡ. ಇಷ್ಟೇ ಯಾಕೆ, ದಾಸನ ತಂದೆ ತಾಯಿ, ಅಕ್ಕ, ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ? ಅದನ್ನೇ ಹೇಳ್ತೀವಿ ಕೇಳಿ. ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತ. ಕಿಲ್ಲರ್ ಲೇಡಿ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಜೈಲಲ್ಲಿ ದರ್ಶನ್ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ. ದರ್ಶನ್ ತಂಗಿ ಅಂತ ಹೇಳಿಕೊಂಡು ಡೆವಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ. ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತಾ. ನಿಜ, ಬಹಳ ದಿನಗಳ ನಂತರ ಪವಿತ್ರ ಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ. ರಕ್ಷಾ ಬಂಧನ ದಿನ ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ. ಡೆವಿಲ್ಗೆ ರಾಖಿ ಕಟ್ಟೋಕೆ ಭೇಟಿ ಆಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ. ಇದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಸಮತಾ ಏನೋ ರಾಖಿ ಕಟ್ಟೋಕೆ ಅಂತ ಕಾರಣ ನೀಡಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಓಕೆ ಅಂತಾರ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕೊಲೆ ಕೇಸ್ನಲ್ಲಿ ದಾಸ ಕಂಬಿ ಎಣಿಸ್ತಿದ್ದಾನೆ. ತನಿಖಾಧಿಕಾರಿ ಯಾವ ಸಾಕ್ಷ್ಯಗಳನ್ನು ಬಿಡದೆ ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ಅಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ಪೊಲೀಸರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಪಟ್ಟಣಗೆರೆ ಶೆಡ್ನ ಸಿಸಿ ಕ್ಯಾಮೆರಾ ಫುಟೇಜ್, ರೇಣುಕಾಸ್ವಾಮಿ ಹತ್ಯೆಗೆ ಬಳಸಿದ ಮಾರಕಾಸ್ತ್ರಗಳು, ಹೆಣ ಸಾಗಿಸಿದ್ದ ವಾಹನಗಳು, ಕಾರ್ನಲ್ಲಿರೋ ಬಿಯರ್ ಬಾಟಲಿ, ಹೀಗೆ ರಕ್ಕಸರ ಬಟ್ಟೆಯಲ್ಲಿ ಸಿಕ್ಕಿರೋ ರಕ್ತದ ಕಲೆ, ರೇಣುಕಾಸ್ವಾಮಿ ಚಾಟ್ ಹಿಸ್ಟರಿ, ಪವಿತ್ರ ಗೌಡ ಚಪ್ಪಲಿ, ಸರೆಂಡರ್ ಆಗೋಕ್ಕೆ ನೀಡಿದ್ದ ಹಣ. ಅಬ್ಬಬ್ಬ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಸಂಗ್ರಹಿಸಿರುವ ಸಾಕ್ಷಿಗಳು ಒಂದೇ ಒಂದು ಸಾಕ್ಷ್ಯವನ್ನ ಬಿಡದೆ ಪೊಲೀಸರು ಎಚ್ಚರ ವಹಿಸಿದ್ದಾರೆ. ಅಡಿಯಿಂದ ಮುಡಿವರೆಗೂ ಎಲ್ಲವನ್ನೂ ಕಲೆಕ್ಟ್ ಮಾಡಿದ್ದಾರೆ. ಆಶ್ಚರ್ಯ ಅಂದ್ರೆ ದರ್ಶನ್ ಕೇಸ್ನಲ್ಲಿ ಪೊಲೀಸರು ತಮ್ಮ ಸ್ವಂತ ಹಣದಲ್ಲೇ ಇಷ್ಟೊಂದು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರಂತೆ. ಸ್ವಂತ ಖರ್ಚಿನಲ್ಲೇ ತನಿಖೆ ನಡೆಸುತ್ತಿದ್ದಾರ ಪೊಲೀಸರು. ತನಿಖಾಧಿಕಾರಿಗಳಿಗೆ ಎದುರಾಯ್ತ ಆರ್ಥಿಕ ಸಂಕಷ್ಟ. ರೇಣುಕಾಸ್ವಾಮಿ ಹತ್ಯೆಯ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡಿದ ತನಿಖಾ ತಂಡಕ್ಕೆ ಆರ್ಥಿಕ ಸಂಕಷ್ಟ ಎದುರಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕಾರಣ, ತಮ್ಮ ಸ್ವಂತ ಖರ್ಚಿನಲ್ಲೇ ಪೊಲೀಸರು ತನಿಖೆ ನಡೆಸುತ್ತಿದ್ದಾರಂತೆ. ತನಿಖೆಗೆ ಹಣದ ಕೊರತೆನ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಮ್ಮ ಓಡಾಟದ ಸಂಪೂರ್ಣ ಖರ್ಚನ್ನ ಖುದ್ದು ಪೊಲೀಸರೇ ಭರಿಸಿದ್ದಾರೆ. ಪ್ರಕರಣದ ತನಿಖೆಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ಗಳನ್ನು ಖರೀದಿಸಿದ್ದಾರೆ. ಪೊಲೀಸರು ತಮ್ಮದೇ ಹಣದಲ್ಲಿ ಆರೋಪಿಗಳ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ. ಚಿತ್ರದುರ್ಗ ಸೇರಿದಂತೆ ಎಲ್ಲ ಕಡೆ ತಮ್ಮದೇ ಹಣ ಬಳಸಿ ತೆರಳಿದ್ದಾರೆ. ಈ ಎಲ್ಲ ಖರ್ಚು ವೆಚ್ಚದ ಬಿಲ್ಗಳ ಸಮೇತ ಹಿರಿಯ ಅಧಿಕಾರಿಗಳಿಗೆ ತನಿಖಾ ತಂಡ ಪತ್ರ ಬರೆದಿದೆ. ತನಿಖೆಗೆ ತಗುಲಿದ ಹಣವನ್ನು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದೆ. ಇದನ್ನೆಲ್ಲ ನೋಡ್ತಿದ್ರೆ ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡ್ತಿರೋ ನಮ್ಮ ಪೊಲೀಸರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿ ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಉದ್ಭವಿಸಿರೋದಂತೂ ಸತ್ಯ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲೂ ಪೊರ್ಕಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಜೈಲು ಹಕ್ಕಿ ದರ್ಶನ್ಗೆ ಶಾಸಕರೊಬ್ಬರು ಋಣ ತೀರಿಸುತ್ತಿದ್ದಾರಂತೆ. ತಮ್ಮ ಬೆಂಬಲಿಗರ ಮೂಲಕ ದಾಸನಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಆ ಶಾಸಕ ಗಪ್ಚುಪ್ಪಾಗ್ಬಿಟ್ಟಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಆರೋಪಿ ಕಾಟೇರನಿಗೆ ಶಾಸಕರ ಶ್ರೀರಕ್ಷೆ. ಎಂಎಲ್ಎ ಕೃಪಾ ಕಟಾಕ್ಷದಿಂದ ಜೈಲಿನಲ್ಲಿ ರಾಜ್ಯಾತಿಥ್ಯ.
ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದಾಸ ಮೊದಲು ಬಾಲ ಮುದುರಿಕೊಂಡು ಸೈಲೆಂಟ್ ಆಗಿದ್ದ. ಆದ್ರೆ ಆ ಶಾಸಕನ ಕೃಪಾಕಟಾಕ್ಷ ಸಿಕ್ತಿದ್ದಂತೆ ಪರ್ಕಿ ಪುಂಡಾಟ ಶುರು ಮಾಡಿದ್ದಾನೆ. ಜೈಲಿನಲ್ಲಿದ್ರು ದರ್ಶನವ ಜೋರಾಗಿದೆ. ದರ್ಶನ್ ಇಷ್ಟದ ಊಟ ತಿಂಡಿ ಎಲ್ಲವೂ ಜೈಲಿಗೆ ಬರ್ತಿದ್ದಂತೆ. ದರ್ಶನ್ ಭೇಟಿ ಮಾಡದಿದ್ರು ಹಿಂಬಾಗಿಲಿನಿಂದ ಸಹಾಯ ಮಾಡ್ತಿದ್ರಂತೆ. ನಿಜ, ದರ್ಶನ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಕ್ಕೆ ಶಾಸಕರೊಬ್ಬರು ಈಗ ಋಣ ತೀರಿಸುತ್ತಿದ್ದಾರೆ. ಜೈಲು ಸೇರಿರೋ ಕಾಟೇರನಿಗೆ ತಮ್ಮ ಬೆಂಬಲಿಗರ ಮೂಲಕ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಪರೋಕ್ಷವಾಗಿ ಹಿಂಬಾಗಿಲಿನಿಂದ ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಿದ್ರಂತೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡುತ್ತಿದ್ದಂತೆ ಆ ಶಾಸಕರು ಗಪ್ ಚುಪ್ ಆಗಿದ್ದಾರೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ನ ನೋಡಿಕೊಳ್ಳಲು ಸಿಬ್ಬಂದಿಯೊಬ್ಬರನ್ನ ನೇಮಕ ಮಾಡಿದ್ರಂತೆ. ಇದೇ ಕಾರಣಕ್ಕೆ ದರ್ಶನ್ ಅಧಿಕಾರಿಗಳ ಸಮ್ಮುಖದಲ್ಲೇ ಹೋಗೋ ಬಾರೋ ಎನ್ನುವ ಲೆವೆಲ್ಗೆ ಬಂದಿದ್ರಂತೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಶಾಸಕರು ಸೇರಿ ಅವರ ಬೆಂಬಲಿಗರಿಗೆ ಚಳಿ ಶುರುವಾಗಿದೆ. ಕದ್ದು ಮುಚ್ಚಿ ಸಹಾಯ ಮಾಡಿದ್ರು, ಅದು ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ನೋಡಿ ಶಾಸಕ ಹಾಗೂ ಅವರ ಬೆಂಬಲಿಗರು ಫುಲ್ ಅಲರ್ಟ್ ಆಗಿದ್ದಾರೆ. ಜೈಲಿನ ಬಳಿ ಎಚ್ಚರದಿಂದ ಇರುವಂತೆ ಆ ಶಾಸಕ ತಮ್ಮ ಬೆಂಬಲಿಗರಿಗೆ ಸೂಚನೆ ನೀಡಿದ್ದಾರೆ. ಎಲೆಕ್ಷನ್ ನಲ್ಲಿ ಸಹಾಯ ಮಾಡಿದ ದರ್ಶನ್ ಪರ ನಿಲ್ಲೋಕೆ ಆಗ್ತಿಲ್ಲ ಅಂತ ಆ ಶಾಸಕನಿಗೆ ಆತಂಕ ಆವರಿಸಿಬಿಟ್ಟಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಹೆಚ್ಚಿನ ವಿದ್ಯಾಭ್ಯಾಸಕ್ಕೋ ಕೆಲಸಕ್ಕೋ ಅಂತ ಬೇರೆ ಬೇರೆ ಊರಿನಿಂದ ಬೆಂಗಳೂರಿಗೆ ಬಂದು ಎಷ್ಟೋ ಜನ ಪಿಜಿಯಲ್ಲಿ ಹಾಸ್ಟೆಲ್ನಲ್ಲಿ ತಂಗಿರ್ತಾರೆ. ಆದ್ರೆ ಈಗ ಪಿಜಿಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡ್ಬಿಟ್ಟಿದೆ. ಪಿಜಿಯಲ್ಲಿ ಊಟ ಮಾಡುವಾಗ ಫುಡ್ ಪಾಯ್ಸನ್ ಆಗಿ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಫುಡ್ ಪಾಯ್ಸನ್ ನಿಂದ 20ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ. ಇಲಿ ಪಾಯ್ಸನ್ ಸ್ಪ್ರೇನಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಆಸ್ಪತ್ರೆ ಮುಂದೆ ಮಕ್ಕಳ ಕಣ್ಣೀರು, ಪೋಷಕರ ಗೋಲಾಟ. ಏನಾಯ್ತೋ ಏನೋ ಅನ್ನೋ ಆತಂಕ. ಪೊಲೀಸರಿಂದ ತನಿಖೆ. ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಊಟ ಮಾಡುವಾಗ ಫುಡ್ ಪಾಯ್ಸನ್ ಆಗಿ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜ್ಞಾನಭಾರತಿ ಅಮ್ಮ ಆಶ್ರಮದ ಮುಂಭಾಗದ ಪಿಜಿಯಲ್ಲಿ ಈ ಅನಾಹುತ ನಡೆದಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿದ್ಯಾರ್ಥಿಗಳು ಊಟ ಮಾಡುವಾಗ ಊಟದ ಹಾಲ್ನಲ್ಲಿ ವ್ಯಕ್ತಿಯೊಬ್ಬ ಇಲಿ ಪಾಯ್ಸನ್ ಸ್ಪ್ರೇ ಮಾಡಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಏನು ಎಮರ್ಜೆನ್ಸಿ ನೋಡಿದ್ರು, ಒಬ್ರು ಬಂದ್ರು, ಇಬ್ರು ಬಂದ್ರು, ಆಮೇಲೆ 3-4 ಜನ ಬಂದ್ರು. ಸರೌಂಡಿಂಗ್ ಆಟೋ ಹುಡುಗ್ದು ಸಿಕ್ಲಿಲ್ಲ. ಆಮೇಲೆ ತಿರ್ಗಾ ನಾವೇ ನನ್ನ ಬೈಕಲ್ಲಿ ಕರ್ಕೊಂಡು ಬಂದೆ. ಹಂಗೆ ಪಬ್ಲಿಕ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಒಂದು 4 ಜನ ಗಾಡಿಲಿ ಕರ್ಕೊಂಡು ಬಂದು ಅಭಯ ಹಾಸ್ಪಿಟಲ್ ನೋಡಿದ್ರು. ಆಮೇಲೆ ನೋಡ್ತಾ ಇದ್ದೆ ಅಲ್ಲಿ ಸಾಗರ್ ಡಾಕ್ಟರ್ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸ್ಬಿಟ್ಟು ಬೇಸಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಆಮೇಲೆ ನೋಡಿದ್ರೆ ಜನಸಂಖ್ಯೆ ಜಾಸ್ತಿ ಆಗೋಯ್ತು. 25 ಜನ ಹುಡುಗರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಅಲ್ಲಿ ಒಂದು 10 ಜನನ ಬಿಟ್ಬಿಟ್ಟು ಆಮೇಲೆ ತಿರ್ಗಾ ಭಾನು ಹಾಸ್ಪಿಟಲ್ ಇಲ್ಲೇ ಪಕ್ಕದಲ್ಲಿದೆ. ಸೊ ನಾವು ಲೋಕಲ್ ಆಗಿರೋದ್ರಿಂದ ಗೊತ್ತಾಯಿತು. ಸೊ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಅವ್ರಿಗೂ ಹೇಳ್ದು ಇಮಿಡಿಯೇಟಾಗಿ ಬೇಸಿಕ್ ಏನು ಬೇಕೋ ಡಾಕ್ಟರ್ ಕಡೆಯಿಂದ ಎಲ್ಲ ಥರನೂ ಮಾಡಿದ್ದಾರೆ. ಸೊ ಯಾವುದೋ 1-2-3 ಮಾತ್ರ ICU ಇದ್ದಾರೆ. ಸೊ ಅವರು ಅಭಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಜರಾಜೇಶ್ವರಿಗೆ ಶಿಫ್ಟ್ ಮಾಡಿದ್ರು. ಇಲಿ ಪಾಯ್ಸನ್ ಸ್ಪ್ರೇ ಮಾಡಿದ್ದರಿಂದ ಊಟ ತಿಂತ ಇದ್ದ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ. ತಕ್ಷಣವೇ ಹತ್ತಿರದ ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗಿದೆ. ಅಭಯ ಮತ್ತು ಭಾನು ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಘಟನೆಯಿಂದ ಸಾಕಷ್ಟು ಅನಾಹುತ ಸಂಭವಿಸಿದೆ. ಘಟನೆ ನಡೆದು 33 ದಿನಗಳು ಕಳೆದರೂ ಕೂಡ ಇನ್ನೂ 3 ಸುಳಿವು ಮಾತ್ರ ಸಿಕ್ಕಿಲ್ಲ. ನಾಪತ್ತೆಯಾದವರ ಪತ್ತೆಗೆ ಶೋಧ ನಡೆಸಿದ್ರೂ ಪ್ರಯೋಜನವಾಗದೇ ಇರೋದ್ರಿಂದ ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ.